ಹುಷಾರ್ ವಾಹನ ಸವಾರರೇ, ಪೊಲೀಸರು ಇದ್ದಾರೆ. ರಸ್ತೆಗಿಳಿಯುವ ಮುಂಚೆ ಹೆಲ್ಮೆಟ್ ಧರಿಸಿ. ಡಿಸೆಂಬರ್ 12ರಿಂದ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸೋದು ಕಡ್ಡಾಯ. ಈ5 ನ್ಯೂಸ್ಗೆ ಸ್ವಾಗತ. ಡಿಸೆಂಬರ್ 12ರಿಂದ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಂತ ಈಗಾಗಲೇ ಹಲವು ಕಡೆಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸಿ ಅವರ ಆದೇಶದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೊಲೀಸರು ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವಂತೆ ಅರಿವು ಮೂಡಿಸುತ್ತಿದ್ದಾರೆ. ಇದರ ಭಾಗವಾಗಿ ಇಂದು ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಎಸ್ ಹಾಗೂ ಎಎಸ್ಐ ನರಸಿಂಹ, ಹರೀಶ್, ವೀರೇಗೌಡ ಹಾಗೂ ಪೊಲೀಸ್ ಸಿಬ್ಬಂದಿ ಕೈವಾರ್ ಕ್ರಾಸ್ ಬಳಿ ಹೆಲ್ಮೆಟ್ ಧರಿಸಿದ ವಾಹನ ಸವಾರರಿಗೆ ಗುಲಾಬಿ ಹೂ ನೀಡೋದರ ಮೂಲಕ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವಂತೆ ಅರಿವು ಮೂಡಿಸಿದ್ದಲ್ಲದೆ ಹೆಲ್ಮೆಟ್ ಧರಿಸದೇ ಇರುವ ವಾಹನ ಸವಾರರಿಗೆ ಹಿಡಿದು ದಂಡ ಹಾಕೋದ್ರ ಜೊತೆಗೆ ಹೆಲ್ಮೆಟ್ ತಂದ ನಂತರ ಅವರ ದ್ವಿಚಕ್ರ ವಾಹನಗಳನ್ನು ಕೊಟ್ಟು ಕಳಿಸಿದ್ರು. ಗ್ರಾಮಾಂತರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಈ ವೇಳೆ ಮಾತನಾಡಿ, ಇನ್ಮುಂದೆ ಎಲ್ಲ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಮತ್ತು ಕಾರಿನಲ್ಲಿ ಸೀಟ್ ಬೆಲ್ಟ್ ಅನ್ನ ಹಾಕಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಇಲಾಖೆ ಜಾಗೃತಿ ಮೂಡಿಸಲು ಮುಂದಾಗಿದೆ. ಇನ್ಮುಂದೆ ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇದ್ದಲ್ಲಿ ದಂಡ ವಿಧಿಸಲಾಗುವುದು ಅಂತ ಹೇಳಿದ ಅವರು, ಹೆಲ್ಮೆಟ್ ಧರಿಸದ ಕಾರಣ ಅಪಘಾತವಾದಾಗ ಅನೇಕ ದ್ವಿಚಕ್ರ ವಾಹನ ಸವಾರರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಹೆಲ್ಮೆಟ್ ಧರಿಸಿದ ಕಾರಣ ಹಲವರ ಜೀವ ಉಳಿದಿದೆ. ಈ ಅಂಶ ಮನಗಾಣಬೇಕು ಅಂದರು. ನಂತರ ಮಾತನಾಡಿದ ಸಮಾಜ ಸೇವಕ ಚಂದ್ರಶೇಖರ್ ಅವರು, ಕೈವಾರ ಕ್ರಾಸ್ನಲ್ಲಿ ಗ್ರಾಮಾಂತರ ಠಾಣೆಯ ಪೊಲೀಸರು ಹೆಲ್ಮೆಟ್ ಧರಿಸಿದ ವಾಹನ ಸವಾರರಿಗೆ ಗುಲಾಬಿಯನ್ನು ನೀಡಿ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ. ನನ್ನಿಂದ 15 ಹೆಲ್ಮೆಟ್ಗಳು ಉಚಿತವಾಗಿ ನೀಡೋದಾಗಿ ತಿಳಿಸಿದರು. 18 ವಾಹನಗಳನ್ನು ತಡೆದು 8,700 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ನಾವು ಮನವಿ ಮಾಡ್ತಾ ಇದ್ದೇವೆ. ಮತ್ತು ಈ ಸುತ್ತಮುತ್ತ ನಿಮ್ಮ ಬೆಲೆ ಮಾಡುವಂಥ ಹೊರಗಡೆಯಿರ್ಬೋದು, ಹೊರಗಡೆ ಅದನ್ನು ಸೂಕ್ತವಾಗಿ ಕಾಪಾಡಿಕೊಳ್ಳಬೇಕು. ಯಾರಾದರೂ ಅಪರಿಚಿತವಾಗಿ ಫಾಲೋ ಮಾಡಿದ್ರೆ ನಿಮಗೆ ಪೊಲೀಸ್ಗೆ ಮಾಹಿತಿ ಕೊಡಬೇಕು ಅಥವಾ 112 ಫೋನ್ ಮಾಡಬೇಕು. ನಿಮಗೆ ಯಾವುದೇ ರೀತಿ ತೊಂದರೆ ಆದಾಗ ಮತ್ತು ನಮ್ಮಲ್ಲಿ ಸೈಬರ್ ಪೊಲೀಸಿನ ಕಂಪ್ಲೇಂಟ್ಗಳಾಗ್ತವೆ. ಯಾವುದಾದ್ರೂ OTP ಶೇರ್ ಮಾಡಿ ಎಲ್ಲರೂ ಏನು ಮಾಡ್ತಾರೆ, ಯಾವುದೋ ಒಂದು ಲಿಂಕ್ನ ನೀವು ಡೌನ್ಲೋಡ್ ಮಾಡ್ತೀರಾ, ನಿಮ್ಮದು ಆ್ಯಕ್ಟಿಂಗ್ ಎಲ್ಲ ತೊಗೊಂಡು ಕಟ್ಟೋದು OTP ಕೂಡ ನೀವು ಶೇರ್ ಮಾಡ್ತೀರಾ. ಆವಾಗ ನೀವು ತಗೊಂಡು ನಿಮ್ಮ ಫೋಟೋನ ಮಾರ್ಕ್ ಮಾಡಿ ನಿಮಗೆ ಬೆದರಿಕೆ ಹಾಕಿ ಹಣ ಬಿಡುಗಡೆ ಮಾಡ್ತಾರೆ, ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ. ಅದು ಯಾವುದಕ್ಕೂ ನೀವು ಭಯ ಕೊಡಬಾರ್ದು. ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು ಅಥವಾ 112ಗೆ ಕಂಪ್ಲೇಂಟ್ ಕೊಡಬೇಕು. 1930 ಅಂತ ದಯಮಾಡಿ ಎಲ್ಲ ಹೆಣ್ಮಕ್ಳಿಗೆ ಯಾರ್ಯಾರು ಫೋನ್ ನಂಬರ್ ಇದೆಯೋ ಸಂಬಂಧಪಟ್ಟಂಗೆ 1930ಗೆ ಪೇ ಮಾಡಿಕೊಂಡು ಅವರಿಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ತಕ್ಷಣ ಪೊಲೀಸ್ ನೆರವನ್ನ ನಾವು ಹೇಳ್ತೀವಿ. ಮತ್ತು ನೀವು ಇನ್ವೆಸ್ಟ್ ಮಾಡಿ ನಿಮ್ಮನ್ನು ಮೊಬೈಲಲ್ಲೇ ನೀವು ತುಂಬ ದುಡ್ಡು ಗಳಿಸ್ಬೋದು ಅಂತೇಳಿ ನಿಮಗೆ ಪ್ರಚೋದನೆ ಮಾಡ್ತಾರೆ. ಫಸ್ಟು ಅವರೇ ನೀವು 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಹಾಕ್ತಾರೆ. ನಿಮಗೆ ನಂಬಿಕೆ ಬರಲಿ ಅಂತ. ನಂಬಿಕೆ ಬಂದಾದಮೇಲೆ ಮತ್ತು ನೀವು ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ಹೇಳಿದ್ರೆ ನೀವೆಲ್ಲರೂ ಅದನ್ನು 100 ರೂಪಾಯಿ ಬಂದಿಲ್ಲ 1000 ಬರುತ್ತೆ. ಮತ್ತು 2,000 ಗೆಸ್ಟಲ್ಲಿ ಹಾಕ್ತೀವಿ, 20,000 ಗೆಸ್ಟಲ್ಲಿ ಹಾಕ್ತೀವಿ. ಸಂತೆಕಲ್ಲಲ್ಲಿ ಚಂದ್ರಶೇಖರ್ ಅಂತ ಸಮಾಜ ಸೇವಕರು ಇವತ್ತು ಕೈವಾರ ಕ್ರಾಸ್ನಲ್ಲಿ ಎಲ್ಲ ಹೆಲ್ಮೆಟ್ ಹಾಕೋದಕ್ಕೆ ನಮ್ಮ ಶಿವರಾಜ್ ಸರ್, ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸರು ಕೈವಾರ ಕ್ರಾಸ್ನಲ್ಲಿ ಬಂದು ಎಲ್ಲ ವೆಹಿಕಲ್ಸ್ ನಿಲ್ಲಿಸಿ ಹೂವು ಕೊಟ್ಟು, ಹೆಲ್ಮೆಟ್ ಇರೋರಿಗೆ ಹೂವು ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ. ಮತ್ತು ಹೆಲ್ಮೆಟ್ ಇಲ್ಲದವ್ರಿಗೆ ಇವತ್ತು ಸ್ಟೇಲ್ ಕೊಟ್ಟಿದ್ದಾರೆ. ಏನೇ ನಾಳಿಂದ ಹೆಲ್ಮೆಟ್ ಹಾಕ್ಕೊಂಡು ಬರಬೇಕು ಅಂತ. ಇವತ್ತೇನು ಫೈನ್ ಆಗ್ತಾ ಇಲ್ಲ, ಅವ್ರಿಗೊಂಥರ ಸ್ಟೇಲ್ ಕೊಟ್ಟಿದ್ದಾರೆ. ಕಂಟಿನ್ಯೂ ಆಗಿ ಹೆಲ್ಮೆಟ್ ಹಾಕ್ಕೊಡ್ಬೇಕಂತ. ಹಿಂದೇನು ಕುಂತಿರೋರು ಹಾಕಬೇಕು ಅಂತ ಹೇಳಿದ್ದಾರೆ. ಮುಂದೆ ಇರೋರಿಗೆ ಇವತ್ತು ವೆಲ್ಕಮ್ ಕೊಡ್ತಾ ಇದ್ದಾರೆ. ಬೆಂಗಳೂರಿಂದ ಬರ್ತಾ ಇರೋಂಥ ಜನ ಹೆಲ್ಮೆಟ್ ಹಾಕ್ಕೊಂಡು ಬರ್ತಾ ಇರೋರಿಗೆ ಅವತ್ತು ವೆಲ್ಕಮ್ ಕೊಡ್ತಾ ಇದ್ದಾರೆ. ಮತ್ತು ನಾವು ಇವತ್ತು ಕೈವಾರ ಕ್ರಾಸ್ನಲ್ಲಿ ಒಂದು 15 ಜನಕ್ಕೆ ಹೆಲ್ಮೆಟ್ ಕೊಡ್ತೀನಿ ಅಂತ ಹೇಳಿದ್ವಿ. ಉಚಿತವಾಗಿ ಹೆಲ್ಮೆಟ್ ಕೊಡ್ತೀನಿ ಅಂತ ಹೇಳ್ತೀನಿ. ನಮ್ಮ ಸರ್ಕಲ್ ಸಾಹೇಬ್ರ ಸಮ್ಮುಖದಲ್ಲಿ ಇವತ್ತು ನಾಳೆ ಅದನ್ನು ಅವರು ಹ್ಯಾಂಡಲ್ ಮಾಡ್ತೀವಿ. ಹೆಲ್ಮೆಟ್ಗಳನ್ನ ನಿಮ್ಗೆ ಏನು ಅನಿಸ್ತಾ ಇದೆ ಮಾಡ್ತಾ ಇರೋದಕ್ಕೆ ಜನಕ್ಕೆ ಒಂಥರ ಪ್ರಾಣ ಉಳಿಸ್ದಂಗೆ ಮಾಡ್ತಾರೆ ಸರ್ ನಮ್ಮ ಸಾಹೇಬರು. ಹಾಗೂ ಕುಶಾಲ್ ಸೋತಕರು ನಮ್ಮ ಚಿಕ್ಕಬಳ್ಳಾಪುರ SP ಸಾಹೇಬರು ಸಮ್ಮುಖದಲ್ಲಿ ನಡೀತಾ ಇರೋಂಥ ಕೆಲಸ. ಅವರು ಇವತ್ತು ಆಕ್ಸಿಡೆಂಟ್ ಆದಾಗ ಬೀಳೋದೇ ತಲೆಗೆ ಏಟು. ಆ ತಲೆ ಏಟಿಗೆ ಬೀಳಬಾರ್ದು ಅಂತ ಹೆಲ್ಮೆಟ್ ಕೊಟ್ಟು ಕಂಟಿನ್ಯೂ ಆಗಿ ಮಾಡ್ತಾಯಿದ್ರೆ ಆ ಹೆಲ್ಮೆಟ್ ಕೊಟ್ಟರೆ ಪ್ರಾಣಕ್ಕೆ ಉಳಿತೈತೆ. ಹೆಲ್ಮೆಟ್ ಇಲ್ಲ ಅಂದರೆ ಪ್ರಾಣ ಹೋಗ್ತದೆ. ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಂದ್ರೆ ತಲೆಗೆ ಏಟು ಬಿದ್ದರೆ ಸುಮಾರು 1,00,000 ರೂಪಾಯಿ ಖರ್ಚಾಗ್ತದೆ. ಅಲ್ಲಿ ಬೀಳೋದೇ ತಲೆಗೆ ಏಟು. ನೀವು ದಯವಿಟ್ಟು ಎಲ್ಲ ಟೂ ವೀಲರ್ಗಳು, ಎಲ್ಲ ವೆಹಿಕಲ್ಸ್ನ ಟೂ ವೀಲರು ತಪ್ಪದಿರ ನೀವು ನಿಮ್ಮ ಪ್ರಾಣ ರಂಗರಕ್ಷಣೆ ಇರಬೇಕಂದ್ರೆ ಹೆಲ್ಮೆಟ್ ಕಡ್ಡಾಯವಾಗಿ ಉಪಯೋಗಿಸ್ಬೇಕಂತ ಇವತ್ತು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಟೂ ವೀಲರ್ಸ್ಗೆ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳು.